ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ನಾನು ನಿಮ್ಮ ಕೀರ್ತಿ. ನೀವೇನಾದರೂ 20 ರಿಂದ 25 ಲಕ್ಷ ಆನ್ ರೋಡ್ ಪ್ರೈಸಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಕಾರನ್ನು ತೊಗೋಬೇಕು ಅಂತ ಇದ್ದರೆ ತುಂಬ ಆಪ್ಷನ್ ಸಿಗುತ್ತೆ. ತುಂಬ ಅಂದರೆ ಮಿಡ್ ಸೈಜ್ SUV ಆಗಿರ್ಬೋದು, ಕಾಂಪ್ಯಾಕ್ಟ್ SUV ಆಗಿರ್ಬೋದು, 6 ಸೀಟರ್ ಅಥವಾ 7 ಸೀಟರ್ ಆಗಿರ್ಬೋದು ಸಿಗುತ್ತೆ. ಆದರೆ ಇವತ್ತು ಟಾಟಾ ಮೋಟರ್ಸ್ ಅವರು ಲಾಂಚ್ ಮಾಡಿರುವಂಥ 2 ಹೊಸ ವೇರಿಯಂಟ್ಗಳನ್ನ ನೋಡಿದ್ರೆ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತ ನಾನಲ್ಲ, ನೀವು ಕೂಡ ಹೇಳ್ತೀರಾ. ನೋಡಿ, ಇಲ್ಲಿ 2 ಗಾಡಿಗಳು ನಿಂತಿದೆ. ಒಂದು ಹ್ಯಾರಿಯರ್ ಅಡ್ವೆಂಚರ್ X ಪ್ಲಸ್ ಆ್ಯಂಡ್ ಇಲ್ಲಿ ನಿಂತಿರೋದು ಸಫಾರಿ ಅಡ್ವೆಂಚರ್ X ಪ್ಲಸ್. ಹ್ಯಾರಿಯರ್ನಲ್ಲಿ X ಮತ್ತು X ಪ್ಲಸ್ ಅಂತ 2 ವೇರಿಯಂಟ್ ಲಾಂಚ್ ಆಗಿದೆ. ಬಟ್ ಸಫಾರಿನಲ್ಲಿ ನಿಮಗೆ X ಪ್ಲಸ್ ಮಾತ್ರ ಸಿಗುತ್ತೆ, ಅಂದರೆ ಅಡ್ವೆಂಚರ್ X ಪ್ಲಸ್ ಅಂತ. ಸೊ ನನಗೆ ಗೊತ್ತು, ಟಾಟಾ ಮೋಟರ್ಸಲ್ಲಿ ನೀವು ಯಾವುದೇ ಕಾರ್ ತೊಗೊಳೋದಕ್ಕೆ ಹೋದ್ರೂ ಕನ್ಫ್ಯೂಷನ್ ಆಗುತ್ತೆ. ಸಿಕ್ಕಾಪಟ್ಟೆ ವೇರಿಯಂಟ್ಸ್ ಕೂಡ ಸಿಗುತ್ತೆ. ಆದರೆ ಇದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡ್ತಾ ಇದ್ದಾರೆ. ಲೈನಪ್ ಏನಿದೆ ಅದರ ಪ್ರೈಸು ಚೇಂಜ್ ಆಗ್ತಾ ಇದೆ ಆ್ಯಂಡ್ ಲೈನಪ್ ಕೂಡ ಚೇಂಜ್ ಆಗ್ತಾ ಇದೆ. ಅದರಲ್ಲಿ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತ ಸೊ ಟೋಟಲ್ ಆಗಿ 3 ವೇರಿಯಂಟ್ಸ್, ಹ್ಯಾರಿಯರಲ್ಲಿ 2, ಸಫಾರಿನಲ್ಲಿ 1 ಲಾಂಚ್ ಆಗಿದೆ. ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ. ಹ್ಯಾರಿಯರ್ ಅಡ್ವೆಂಚರ್ Xನ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 18,99,000 ಆಗುತ್ತೆ ಎಕ್ಸ್ ಶೋರೂಮ್ ಪ್ರೈಸ್. ಆ್ಯಂಡ್ ಅದೇ ನೀವೇನಾದರೂ ಅಡ್ವೆಂಚರ್ X ಪ್ಲಸ್ಗೆ ಹೋಗ್ತೀರಾ ಅಂತಂದರೆ 19,34,000 ಆಗುತ್ತೆ. ಅಂದರೆ ಅಡ್ವೆಂಚರ್ X ಮತ್ತು ಅಡ್ವೆಂಚರ್ X ಪ್ಲಸ್ಸಿಗೆ ಕೇವಲ 35,000 ಡಿಫ್ರೆನ್ಸ್ ಇದೆ. ಆ 35,000ಕ್ಕೆ ಏನೆಲ್ಲ ಡಿಫ್ರೆನ್ಸ್ ಇದೆ, ಏನೆಲ್ಲ ಆ್ಯಡಪ್ ಆಗುತ್ತೆ Xಯಿಂದ X ಪ್ಲಸ್ಸಿಗೆ, ಅದನ್ನು ತಿಳಿಸ್ತೀನಿ. ಯಾಕಂದರೆ ಗಾಡಿನೇ ನಮ್ಮ ಮುಂದೆ ಇದೆ. ಆ್ಯಂಡ್ ಇಲ್ಲಿರುವಂಥ ಸೂಪರ್ನೋವಾ ಕಾಪರ್ ಕಲರ್ನಲ್ಲಿ ಸಫಾರಿ ನೋಡಿ ತುಂಬ ಪ್ರೀಮಿಯಮಾಗಿ ಕಾಣ್ತಾ ಇದೆ. ಆ್ಯಂಡ್ ಇದರ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 19,99,000 ಆಗುತ್ತೆ. ಸೊ ಇನ್ನೇನು 20 ಲಕ್ಷ ಮಾಡಿದರೆ ಆಗ್ತಿರ್ಲಿಲ್ವ ಅಂತ ನೀವು ಕೇಳ್ಬೋದು. ಬಟ್ 20 ಲಕ್ಷ ಮಾಡಿದ್ರೆ ಟ್ಯಾಕ್ಸ್ ಕೂಡ ಚೇಂಜ್ ಆಗುತ್ತೆ. ಹಾಗಾಗಿ 19,99,000ಕ್ಕೆ 6 ಸೀಟರ್ ಅಥವಾ 7 ಸೀಟರ್ ವೆಹಿಕಲ್ ಏನಿದೆ, ಒಂದು ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತ 100% ಅನ್ನಿಸ್ತಾ ಇದೆ ಇವತ್ತು. ಸೊ ನೋಡೋಣ ಏನೆಲ್ಲ ಫೀಚರ್ಸ್ ಇದೆ ಅಂತ. ಫಸ್ಟು ಇಲ್ಲಿರುವಂಥ ಹ್ಯಾರಿಯರಲ್ಲಿ ಚೆಕ್ ಮಾಡೋಣ ಬನ್ನಿ. ಹ್ಯಾರಿಯರ್ ಅಡ್ವೆಂಚರ್ X ಪ್ಲಸ್ ವೇರಿಯಂಟ್ ಇದು. ಫ್ರಂಟಿಂದ ನೋಡೋದಕ್ಕೆ ಏನೇ ಚೇಂಜಸ್ ಇಲ್ಲ. ಅಂದರೆ ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ಏನು ಬರುತ್ತೆ ಅದೇ ಥರ ನಿಮಗೆ ಲುಕ್ ಸಿಗುತ್ತೆ. ಆ್ಯಂಡ್ ಗ್ರಿಲ್ ಏರಿಯಾ ನೋಡಿ ತುಂಬ ಬ್ಯೂಟಿಫುಲ್ ಆಗಿದೆ, ಅಂದರೆ ಫ್ಯೂಚರಿಸ್ಟಿಕ್ ಅಂತ ಅನಿಸುತ್ತೆ. ಜೊತೆಗೆ ಇದರಲ್ಲಿ ಕ್ರೋಮ್ ಕೂಡ ಯೂಸ್ ಮಾಡಿದ್ದಾರೆ ಆ್ಯಂಡ್ ಟಾಟಾ ಲೋಗೋ ಕೊಟ್ಟಿದ್ದಾರೆ. ಆ್ಯಂಡ್ ಅಡ್ವೆಂಚರ್ X ಪ್ಲಸ್ನಲ್ಲಿ ಈವನ್ Xನಲ್ಲೂ ಕೂಡ ನಿಮಗೆ ಟೋಟಲ್ ಆಗಿ 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಹಾಗಾಗಿ ಫ್ರಂಟಲ್ಲಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಟಾಟಾ ಗಾಡಿಗಳ ಕ್ಯಾಮ್ರಾ ಕ್ಲಾರಿಟಿ ಅಂತೂ ಸೂಪರ್ವಾಗಿರುತ್ತೆ. ಪ್ರತಿ ಸಲ ಹೇಳ್ತಾನೆ ಇರ್ತೀನಿ, ಒಂಥರ ಐಫೋನ್ ಕ್ಲಾರಿಟಿ ಇದ್ದಂಗೆ ಟಾಟಾ ಮೋಟರ್ಸ್ ಅವ್ರದ್ದು ಕ್ಯಾಮ್ರಾ ಕ್ಲಾರಿಟಿ. ಇನ್ನು DRLs ನೋಡಿ, ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್ ವೈಟ್ ಕಲರ್ನಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಡ್ಯುಯಲ್ ಫಂಕ್ಷನ್ ಇದೆ. ಹಜಾರ್ಡ್ ಲ್ಯಾಂಪ್ ಆನ್ ಮಾಡಿದ್ರೆ ಬ್ಲಿಂಕ್ ಆಗುತ್ತೆ ಅಥವಾ ಟರ್ನ್ ಇಂಡಿಕೇಟರ್ಸ್ ಆಗಿ ಕೂಡ ವರ್ಕ್ ಆಗುತ್ತೆ. ಆ್ಯಂಡ್ ಇಲ್ಲಿ ಡ್ಯುಯಲ್ ಫಂಕ್ಷನ್ ಇರುವಂಥ LED ಹೆಡ್ ಲ್ಯಾಂಪ್ಸ್ ಬರುತ್ತೆ ನೋಡಿ. ಸಿಂಗಲ್ ಚೇಂಬರ್ ಕೊಟ್ಟಿದ್ದಾರೆ, ಅಂದರೆ ಸಿಂಗಲ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಅದು. ಸೊ ಹೈ ಬೀಮ್ ಲೋ ಬೀಮ್ಗೆ ಸೇಮ್ ಯೂನಿಟ್ ಯೂಸ್ ಆಗುತ್ತೆ. ಆ್ಯಂಡ್ ಫಾಗ್ ಲ್ಯಾಂಪ್ ಬರೋದಿಲ್ಲ ಅಡ್ವೆಂಚರ್ X ಪ್ಲಸ್ನಲ್ಲಿ, ಬೇಕಂದರೆ ಆಕ್ಸೆಸರಿಯಾಗಿ ಹಾಕಿಸ್ಕೋಬೋದು. ಆ್ಯಂಡ್ ಇಲ್ಲಿ ಏರ್ ಕರ್ಟೈನ್ಸ್ ಕೊಟ್ಟಿದ್ದಾರೆ ಏರ್ ಪಾಸ್ ಆಗೋದಕ್ಕೆ. ಆ್ಯಂಡ್ ಬಂಪರ್ ಅಂತೂ ತುಂಬ ದೊಡ್ಡದಾಗಿದೆ ನೋಡಿ, ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಏಡಾಸ್ಗೆ ಬೇಕಿರುವಂಥ ರೆಡಾರ್ನ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಸಿಲ್ವರ್ ಕಲರ್ನ ಸ್ಕಿಟ್ ಪ್ಲೇಟ್ ಇದೆ. ಹ್ಯಾರಿಯರ್ ನೋಡೋದಕ್ಕೆ ಹೊರಗಿಂದ ಯಾವ ಥರ ಬಲ್ಕಿಯರಾಗಿ ಕಾಣುತ್ತೆ, ಡ್ರೈವ್ ಮಾಡಬೇಕಾದ್ರೂ ಅಷ್ಟೇ ಬಲ್ಕ್ನೆಸ್ ಫೀಲ್ ಆಗುತ್ತೆ. ಅಂದರೆ ಸ್ಮೂತ್ ಇದೆ ಡ್ರೈವ್ ಮಾಡೋದಕ್ಕೆ, ಇಲ್ಲ ಅಂತಲ್ಲ. ಬಟ್ ಬಿಗ್ SUVನ ಡ್ರೈವ್ ಮಾಡ್ತಾ ಇದ್ದೀವಿ ಅನ್ನೋ ಫೀಲ್ ಕೊಡುತ್ತೆ. ಸೊ ನಿಮ್ಗೇನು ಅನಿಸುತ್ತೆ ಹ್ಯಾರಿಯರ್ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಗಾಡಿ ಬಗ್ಗೆ ಹೇಳಬೇಕು ಅಂದರೆ, ಡಿಸೈನ್ ಮಾಡಿದ್ದು ಜೊತೆಗೆ ಲಾಂಚ್ ಮಾಡಿದ್ದು ಎಲ್ಲ ಈ ಲ್ಯಾಂಡ್ ರೋವರ್ ಪೆಡಿಗ್ರಿ ಅಂತ ಹೇಳ್ತಾರೆ. ಸೊ ಲ್ಯಾಂಡ್ ರೋವರ್ನ ವಂಶಜ ಅಂತ ಹೇಳ್ತಾರೆ. ಲ್ಯಾಂಡ್ ರೋವರ್ನ ಲೆಜೆಂಡರಿ D8 ಪ್ಲ್ಯಾಟ್ಫಾರ್ಮಿಂದ ಈ ಪ್ಲ್ಯಾಟ್ಫಾರ್ಮ್ನ ಎತ್ಕೊಂಡಿರೋದು, ಅಂದರೆ ಒಮೆಗಾ ಆರ್ಕ್ ಪ್ಲ್ಯಾಟ್ಫಾರ್ಮ್ನ ಎತ್ಕೊಂಡು ಈ ಗಾಡಿ ಡಿಸೈನ್ ಮಾಡಿರೋದು. ಇನ್ನು ಹ್ಯಾರಿಯರ್ ಮತ್ತು ಸಫಾರಿ ಎರಡರಲ್ಲೂ 2 ಲೀಟರ್ ಕ್ರಯೋಟಕ್ ಡೀಸೆಲ್ ಇಂಜಿನ್ ಬರುತ್ತೆ. ಇದರಲ್ಲಿ 170 PS ಅಷ್ಟು ಪವರ್ ಜೊತೆಗೆ 350 Nm ಅಷ್ಟು ಟಾರ್ಕ್. ನಿಜವಾಗ್ಲೂ ಒಳ್ಳೆ ದಮ್ಮಿದೆ ಗಾಡಿನಲ್ಲಿ. ಆ್ಯಂಡ್ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಎರಡರಲ್ಲೂ ನಿಮಗೆ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಟ್ರಯಲ್ ಸೆನ್ಸ್ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಜೊತೆಗೆ ಆಕ್ವಾ ಸೆನ್ಸ್ ರೈನ್ ಸೆನ್ಸಿಂಗ್ ವೈಪರ್ಸ್ ಕೊಟ್ಟಿದ್ದಾರೆ. ಆಕ್ವಾ ಸೆನ್ಸ್ ವೈಪರ್ಸ್ ಅಂತ ಹೇಳ್ತಾರೆ. ಸೊ ಟರ್ಮ್ನ ಡಿಫ್ರೆಂಟಾಗಿ ಹೇಳ್ತಾ ಇದ್ದಾರೆ, ಯಾಕಂದರೆ ಅಡ್ವೆಂಚರ್ ವೆಹಿಕಲ್ನ ಲಾಂಚ್ ಮಾಡಿರೋದು. ಆ್ಯಂಡ್ ಇಲ್ಲನ್ನು ನೋಡ್ತಾ ಇದ್ದೀರಾ, ಇದು ಸೀವೀಡ್ ಗ್ರೀನ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನೆಲ್ಲಾದರೂ ನೀವು ಕಾಡೊಳಗೆ ತೊಗೊಂಡೋಗಿ ನಿಲ್ಲಿಸ್ಬಿಟ್ರೆ ಗೊತ್ತೇ ಆಗಲ್ಲ ಕಾರ್ ನಿಂತಿದೆ ಅಂತ, ಆ ಥರ ಕಲರ್ ಇದು. ಆ್ಯಂಡ್ ಹಾಗೆ ಇಲ್ಲಿ ನೋಡಿದ್ರೆ ನಿಮಗೆ ಟೈಟಾನ್ ಫೋರ್ಜ್ಡ್ ಅಲಾಯ್ ವೀಲ್ಸ್ ಬರುತ್ತೆ, ಆಲ್ ವೀಲ್ ಡಿಸ್ಕ್ ಬ್ರೇಕ್ ಬರುತ್ತೆ. ನೀವೇನಾದರೂ ಹ್ಯಾರಿಯರ್ ಅಡ್ವೆಂಚರ್ Xಗೆ ಹೋಗ್ತೀರಾ ಅಂತಂದರೆ ಫ್ರಂಟಲ್ಲಿ ಮಾತ್ರ ಡಿಸ್ಕ್ ಬ್ರೇಕ್ ಬರುತ್ತೆ, ರೇರ್ ಡ್ರಮ್ ಬ್ರೇಕ್ಸ್ ಕೊಡ್ತಾರೆ. ಬಟ್ X ಪ್ಲಸ್ಸಿಗೆ ಹೋದಾಗ ನಿಮಗೆ ಆ್ಯಡಪ್ ಆಗೋದಂದರೆ ರೇರ್ ಡಿಸ್ಕ್ ಬ್ರೇಕ್ಸ್. ಸೊ ಟೋಟಲ್ ಆಗಿ ಆಲ್ ವೀಲ್ ಡಿಸ್ಕ್ ಬ್ರೇಕ್ ಬರುತ್ತೆ. ಇನ್ನು ಇಲ್ಲಿರುವಂಥ ಟೈರ್ನ ಸೈಜ್ ಅಡ್ವೆಂಚರ್ X ಆಗಿರ್ಬೋದು, X ಪ್ಲಸ್ನಲ್ಲಿ 235/65 R17 ಟೈರ್ಸ್ ಬರುತ್ತೆ. ಅಂದರೆ ಇಲ್ಲಿರೋದು 17 ಇಂಚ್ ಅಲಾಯ್ ವೀಲ್ಸ್. ಅದೇ ನೀವು ಸಫಾರಿಗೆ ಹೋಗ್ತೀರಾ ಅಂದರೆ 18 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ, ಅದನ್ನು ಮುಂದೆ ತೋರಿಸ್ತೀನಿ. ಆ್ಯಂಡ್ ಫುಲ್ ಬಾಡಿ ಕ್ಲೈಡಿಂಗ್ ಎಲ್ಲ ಕಡೆ ನೋಡ್ಬೋದು. ಆ್ಯಂಡ್ ಹ್ಯಾರಿಯರ್ನ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಆಟೋಫೋಲ್ಡ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ವಾರ್ವಿಯಮ್ಸ್ ಬರುತ್ತೆ, ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ LED-ನಲ್ಲಿ, ಜೊತೆಗೆ ಕ್ಯಾಮ್ರಾ ಪ್ಲೇಸ್ಮೆಂಟ್ ನೋಡಿ 360 ಡಿಗ್ರಿ ಕ್ಯಾಮ್ರಾ ಬರುತ್ತಲ್ವ ಅದಕ್ಕೋಸ್ಕರ. ಆ್ಯಂಡ್ ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಆ್ಯಂಡ್ B ಪಿಲ್ಲರ್ ಬ್ಲ್ಯಾಕ್ಔಟ್ ಆಗಿದೆ. ಆ್ಯಂಡ್ ರೂಫ್ ರೈಲ್ಸ್ ನೋಡಿ ಫುಲ್ ಮುಂದೆಯಿಂದ ಹಿಂದೆ ತನಕ ರೂಫ್ ರೈಲ್ಸ್ ಕೊಟ್ಟಿದ್ದಾರೆ. ಕ್ವಾರ್ಟರ್ ಗ್ಲಾಸ್ ಬರುತ್ತೆ. ಆ್ಯಂಡ್ ಇಲ್ಲಿ C ಪಿಲ್ಲರ್ನಲ್ಲಿ ನೋಡಿ ಕಲರ್ ಏನಿದೆ ಬ್ಲ್ಯಾಕ್ ಕಲರ್ ಥೀಮ್ನ ಯೂಸ್ ಮಾಡಿದ್ದಾರೆ. ಸೊ ಕ್ವಾರ್ಟರ್ ಗ್ಲಾಸಿಂದ ಕಂಪ್ಲೀಟಾಗಿ ಬ್ಲ್ಯಾಕ್ ಕಲರ್. ಜೊತೆಗೆ ಈ ಗಾಡಿನಲ್ಲಿ
ಟೋಟಲ್ ಆಗಿ 50 ಲೀಟರ್ನಷ್ಟು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಲಿಡ್ ಬಂದು ರೈಟ್ ಸೈಡ್ನಲ್ಲಿದೆ. ಆ್ಯಂಡ್ ಇಷ್ಟು ಹ್ಯಾರಿಯರ್ನ ಸೈಡ್ ಪ್ರೊಫೈಲ್ ಬಗ್ಗೆ. ಹಾಗೆ ಹಿಂದಕ್ಕೆ ಬಂದರೆ ನಿಮಗೆ ಹ್ಯಾರಿಯರ್ದು ಇನ್ನೊಂದು ಫೇಸ್ ಅಂದರೆ ಬ್ಯಾಕ್ ಫೇಸ್ ಏನಿದೆ, ರೇರ್ ಫೇಸ್, ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಅಡ್ವೆಂಚರ್ ಎಕ್ಸ್ಪ್ರೆಸ್ ಮಾಡೆಲ್ನಲ್ಲಿ ನೋಡಿ, ರೇರ್ ವೈಪರ್ ಇದೆ, ವಾಷರ್, ರೇರ್ ವಿಂಡ್ಶೀಲ್ಡ್ಗೆ ಡಿಫಾಗರ್ ಕೊಟ್ಟಿದ್ದಾರೆ ಆ್ಯಂಡ್ ಸ್ಪಾಯ್ಲರ್ ಇಂಟಿಗ್ರೇಟ್ ಆಗಿದೆ. ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ, ಶಾರ್ಕ್ ಫಿನ್ ಆ್ಯಂಟನಾ ಇದೆ. ರೇರ್ ಲೈಟ್ಸ್ ನೋಡಿ, ಟೈಲ್ ಲ್ಯಾಂಪು ಕಂಪ್ಲೀಟಾಗಿ LED ಕೊಟ್ಟಿದ್ದಾರೆ, ಥಂಡರ್ ಬೋಲ್ಟ್ ಡಿಸೈನ್ ಇದೆ, ಸೈಡ್ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ, ಕಂಪ್ಲೀಟಾಗಿ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ವೋಕಲ್ ಫಾರ್ ಲೋಕಲ್ನ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ನೋಡಿ ಏನಕ್ಕೆ ಅಂದರೆ ಇದು ನಮ್ಮ ಹೆಮ್ಮೆಯ, ನಮ್ಮ ದೇಶದ ಹೆಮ್ಮೆಯ ಟಾಟಾ ಮೋಟರ್ಸ್ನ ಕಾರ್ ಆಗಿರೋದ್ರಿಂದ ವೋಕಲ್ ಫಾರ್ ಲೋಕಲ್ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಇಲ್ಲಿ ನೋಡಿ ಟಾಟಾ ಮೋಟರ್ಸ್ನ ಲೋಗೋ ಚೇಂಜ್ ಆಗಿದೆ, ಅಂದರೆ 2D ಮಾಡಿಬಿಟ್ಟಿದ್ದಾರೆ, ಕ್ರೋಮ್ ಯೂಸ್ ಮಾಡ್ತಾ ಇಲ್ಲ. ಆ್ಯಂಡ್ ಅದರ ಕೆಳಗೆ ಒಂದು ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಜೊತೆಗೆ ಹಾಗೆ ಬಾಟಮಲ್ಲಿ ನೋಡಿದ್ರೆ ಹ್ಯಾರಿಯರ್ನ ಬ್ಯಾಡ್ಜಿಂಗ್ ದೊಡ್ಡದಾಗಿ ಕೊಟ್ಟಿದ್ದಾರೆ. ಎಷ್ಟೇ ದೂರದಲ್ಲಿದ್ರೂ ಈಸಿಯಾಗಿ ಗೊತ್ತಾಗುತ್ತೆ. ಸೈಡ್ ಡೋರಲ್ಲಿ ಇದೆ ಅಲ್ವಾ, ಅದು ಸ್ವಲ್ಪ ಚಿಕ್ಕದಾಗಿ ಕೊಟ್ಟಿದ್ದಾರೆ, ಬಟ್ ರೇರಲ್ಲಿ ದೊಡ್ಡದಾಗೇ ಇದೆ. ಆ್ಯಂಡ್ ಹಾಗೆ ಕೆಳಗೆ ನೋಡಿದ್ರೆ ಬಂಪರ್ ನೋಡಿ, ಬ್ಲ್ಯಾಕ್ ಜೊತೆಗೆ ಸಿಲ್ವರ್ ಕಲರ್ನ ಸ್ಕಿಡ್ ಪ್ಲೇಟ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಅಲ್ಟ್ರಾಸಾನಿಕ್ ಸೆನ್ಸರ್ಸ್ 2 ಕೊಟ್ಟಿದ್ದಾರೆ. ಇನ್ನು ಹ್ಯಾರಿಯರ್ನಲ್ಲಿರುವಂಥ ಬೂಟ್ ಸ್ಪೇಸ್ ಚೆಕ್ ಮಾಡೋಣ. ಪ್ರೆಸ್ ಮಾಡಿದ್ರೆ ಅದಾಗದೇ ಓಪನ್ ಆಗೋಲ್ಲ, ನಾವೇ ಓಪನ್ ಮಾಡಬೇಕು. ಯಾಕಂದರೆ ನೀವು ಟಾಪ್ ಎಂಡ್ ವೇರಿಯಂಟ್ಗೆ ಹೋದರೆ ಮಾತ್ರ ಗೆಸ್ಚರ್ ಕಂಟ್ರೋಲ್ ಟೈಲ್ಗೇಟ್ ಸಿಗೋದು. ಆ್ಯಂಡ್ ಇಲ್ಲಿ ಡಮ್ಮಿ ಸ್ವಿಚ್ ಇದೆ. ಏನಕ್ಕೆ ಅಂದರೆ ಪವರ್ಡ್ ಟೈಲ್ಗೇಟ್ ಕೊಟ್ಟಾಗ ಇದನ್ನು ಪ್ರೆಸ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ ಟೈಲ್ಗೇಟು, ಬಟ್ ಇದರಲ್ಲಿ ಆ ಆಪ್ಷನ್ ಇಲ್ಲ. ಇನ್ನು ಈ ಗಾಡಿನಲ್ಲಿ ಪಾರ್ಸಲ್ ಶೆಲ್ಫ್ ಕೊಟ್ಟಿದ್ದಾರೆ, 500+ ಬೂಟ್ ಸ್ಪೇಸ್ ಸಿಗುತ್ತೆ. ಆ್ಯಂಡ್ ಬೂಟ್ನಲ್ಲಿ ನಿಮಗೆ ಲ್ಯಾಂಪ್ ಸಿಗುತ್ತೆ ನೋಡಿ, ರೈಟ್ ಸೈಡ್ನಲ್ಲಿದೆ. ಆ್ಯಂಡ್ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಹುಕ್ ಕೂಡ ಇದೆ, ಏನಾದರೂ ಹ್ಯಾಂಗ್ ಮಾಡೋದಿದ್ರೆ ಹ್ಯಾಂಗ್ ಮಾಡ್ಬೋದು. ಆ್ಯಂಡ್ ಒಳ್ಳೆ ಬೂಟ್ ಸ್ಪೇಸ್ ಇದೆ ಬಿಡಿ. ಆ್ಯಂಡ್ ಹಿಂದೆ ಇರೋಂಥ ಸೀಟ್ ನೋಡಿ 60-40 ಸ್ಪ್ಲಿಟ್ ಬರುತ್ತೆ, ಅಲ್ಲಿರೋಂಥ ಲೈನ್ ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ. ಸೊ ಇಷ್ಟು ಬೂಟ್ ಸ್ಪೇಸ್ ಮತ್ತು ಎಕ್ಸ್ಟೀರಿಯರ್ ಬಗ್ಗೆ. ಈಗ ಡೈರೆಕ್ಟಾಗಿ ರೇರ್ ಸೀಟಿಗೆ ಹೋಗೋಣ ಬನ್ನಿ. ಸೊ ಇಲ್ಲಿರುವಂಥ ಕಲರ್ ಯಾವ್ದು ಹೇಳಿದೆ ಹೇಳಿ, ಸೀವೀಡ್ ಗ್ರೀನ್ ಕಲರ್. ಆ್ಯಂಡ್ ಇಲ್ಲಿ ಫ್ಯೂಲ್ ಲಿಡ್ ಬರುತ್ತೆ ರೈಟ್ ಸೈಡ್ನಲ್ಲಿ. ಆ್ಯಂಡ್ 50 ಲೀಟರ್ನಷ್ಟು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಹ್ಯಾರಿಯರ್ನಲ್ಲಿ. ಗಾಡಿ ಅನ್ಲಾಕ್ ಆಗಿದ್ರೆ ಸಾಕು, ಈ ಲಿಡ್ನ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಒಳಗೆ ಯಾವುದೇ ಲಿವರ್ ಕೊಟ್ಟಿಲ್ಲ. ಆ್ಯಂಡ್ ಈ ಗಾಡಿಯ ಇಂಟೀರಿಯರ್ಸ್ ನೋಡಿ ಸಕ್ಕತ್ತಾಗಿದೆ ಗುರು. ಇನ್ನು ಹ್ಯಾರಿಯರ್ ಅಡ್ವೆಂಚರ್ ಎಕ್ಸ್ಪ್ರೆಸ್ನ ಇಂಟೀರಿಯರ್ ನೋಡಿ, ಆನೆಕ್ಸ್ ಲೆದರೆಟ್ ಸೀಟ್ಸ್ ಬರುತ್ತೆ, ಕಂಪ್ಲೀಟಾಗಿ ಬ್ಲ್ಯಾಕ್ ಇದೆ. ಲೆದರೆಟ್ ಅಂದರೆ ಆರ್ಟಿಫಿಷಿಯಲ್ ಲೆದರ್ ಅಂತ, ಒರಿಜಿನಲ್ ಲೆದರ್ ಯೂಸ್ ಮಾಡೋದಿಲ್ಲ. ಬಟ್ ಸ್ಟಿಲ್ ನೋಡಿ ಮೆಟೀರಿಯಲ್ ಕ್ವಾಲಿಟಿ, ಸ್ಟಿಚಸ್ ಆಗಿರ್ಬೋದು ಫೈನ್ ಆಗಿದೆ. ಆ್ಯಂಡ್ ಹಿಂದೆ ಕೂರುವಂಥವ್ರಿಗೆ ತುಂಬಾ ಫೀಚರ್ಸ್ ಕೊಟ್ಟಿದ್ದಾರೆ. ಏನಂತ ತೋರಿಸ್ತೀನಿ, ಅದಕ್ಕಿಂತ ಮುಂಚೆ ಡೋರ್ ಇಂಟೀರಿಯರ್ ನೋಡಿ, ಡೋರ್ ಸೈಜ್ ನೋಡಿ ಯಾವ ಥರ ಇದೆ ಅಂತ. ಹ್ಯಾರಿಯರ್ ಮತ್ತು ಸಫಾರಿ ಭಾರತ್ ಎನ್ಕ್ಯಾಪ್ನಲ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ತೊಗೊಂಡಿದೆ. ಇಲ್ಲಿ ಸಾಫ್ಟ್ ಟಚ್ ಲೆದರ್ ಯೂಸ್ ಮಾಡಿದ್ದಾರೆ, ಮೆಟೀರಿಯಲ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಗ್ರ್ಯಾಬ್ ಹ್ಯಾಂಡಲ್ನಲ್ಲೂ ಕೂಡ ಲೆದರ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಇಲ್ಯುಮಿನೇಟೆಡ್ ಪವರ್ ವಿಂಡೋ ಕಂಟ್ರೋಲ್ ಬರುತ್ತೆ, ಅಂದರೆ ಇದರಲ್ಲಿ ಲೈಟ್ ಬರುತ್ತೆ. ಕ್ರೋಮ್ ಡೋರ್ ಹ್ಯಾಂಡಲ್ ಲಾಕ್ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಕೆಳಗೆ ನೋಡಿದ್ರೆ ಕಂಪ್ಲೀಟಾಗಿ ಬ್ರೌನ್ ಕಲರ್ ಯೂಸ್ ಮಾಡಿದ್ದಾರೆ. ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ, ಬಾಟಲ್ ಹೋಲ್ಡರ್ ಮತ್ತು ಸ್ಪೀಕರ್ನ ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ ಇಲ್ಲಿ ಒಂದು ಲೈಟ್ ನೋಡ್ತಾ ಇರ್ಬೋದು. ಆ್ಯಂಡ್ ಹಿಂದೆ ಕೂತಿರೋರಿಗೆ ನೋಡಿ ಫ್ರಂಟ್ ಸೀಟ್ಸ್ನಲ್ಲಿ ಪಾಕೆಟ್ ಕೊಟ್ಟಿದ್ದಾರೆ, ಮೊಬೈಲ್ ಅಥವಾ ಸಣ್ಣ ಪುಟ್ಟ ಐಟಮ್ಸ್ ಇಡ್ಬೋದು. ತುಂಬ ಗಾಡಿಗಳಲ್ಲಿ ಮಿಸ್ ಆಗುತ್ತಲ್ವಾ, ಅದನ್ನು ಟಾಟಾದವರು ಹ್ಯಾರಿಯರಲ್ಲಿ ಮಿಸ್ ಮಾಡಿಲ್ಲ, 2 ಸೀಟ್ಸ್ಗೆ ಬರುತ್ತೆ. ಆ್ಯಂಡ್ AC ವೆಂಟ್ ಇದೆ ಹಿಂದೆ ಕೂರೋರಿಗೆ, B ಪಿಲ್ಲರಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೇಮ್ ಯೂನಿಟ್ ಲೆಫ್ಟ್ ಸೈಡ್ B ಪಿಲ್ಲರಲ್ಲೂ ಕೊಟ್ಟಿದ್ದಾರೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, AC ಯೂನಿಟ್. ಹಾಗೆ ಮೇಲೆ ನೋಡಿದ್ರೆ ರಿಟ್ರಾಕ್ಟಬಲ್ ಗ್ರ್ಯಾಬ್ ಹ್ಯಾಂಡಲ್ ಜೊತೆಗೆ ಕೋಟ್ ಹುಕ್ ಇದೆ, ರೀಡಿಂಗ್ ಲ್ಯಾಂಪ್ LED-ನಲ್ಲಿ ಕೊಟ್ಟಿದ್ದಾರೆ. ಸೇಮ್ ಯೂನಿಟ್ ಆ ಸೈಡ್ನಲ್ಲೂ ಬರುತ್ತೆ, ಅಂದರೆ ರೈಟ್ ಸೈಡ್ನಲ್ಲೂ ಕೊಡ್ತಾರೆ. ಆ್ಯಂಡ್ ಹೈಟ್ ಅಡ್ಜಸ್ಟಬಲ್ 2 ಹೆಡ್ ರೆಸ್ಟ್ ಬರುತ್ತೆ ಈ ಗಾಡಿನಲ್ಲಿ. ಸೆಂಟರ್ ಆಮ್ರೆಸ್ಟ್ನ ಕೊಟ್ಟಿಲ್ಲ. 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ. ಚಿಕ್ಕ ಮಕ್ಕಳ ಸೀಟ್ನೇನಾದರೂ ನೀವು ತೊಗೊಂಡು ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಬೇಕಿರುವಂಥ ಐಸೋಫಿಕ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಂಕರೇಜ್ ಪಾಯಿಂಟ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದೆ ಕೂತಿರೋರು ಮೊಬೈಲ್ನ ಚಾರ್ಜ್ ಮಾಡಬೇಕಾ, ಇಲ್ಲಿ ಒಂದು USB ಪೋರ್ಟ್ ಮತ್ತು ಒಂದು C-ಟೈಪ್ ಪೋರ್ಟ್ ಇದೆ. C to C ಕೇಬಲ್ನ ಯೂಸ್ ಮಾಡಿಕೊಂಡು ಚಾರ್ಜ್ ಮಾಡ್ಬೋದು. ಆ್ಯಂಡ್ ಮೊಬೈಲ್ ಇಡೋದಕ್ಕೆ ಇಲ್ಲಿ ಸ್ಪೇಸ್ ಇದೆ. ಇನ್ನು ಹ್ಯಾರಿಯರ್ನಲ್ಲಿ ನೀವು ಯಾವುದೇ ವೇರಿಯಂಟ್ಸ್ ತೊಗೊಳ್ಳಿ 6 ಏರ್ ಬ್ಯಾಗ್ಸ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಹಾಗೆ ಈ ಗಾಡಿನಲ್ಲೂ ಕೂಡ 6 ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಡ್ರೈವರ್ ಡೋರ್ನ ಓಪನ್ ಮಾಡಿ ನೋಡುವ, ಇಲ್ಲಿ ಸಾಫ್ಟ್ ಟಚ್ ಲೆದರ್ ಯೂಸ್ ಮಾಡಿದ್ದಾರೆ. ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಬರುತ್ತೆ, ಜೊತೆಗೆ ಕ್ರೋಮ್ ಡೋರ್ ಹ್ಯಾಂಡಲ್ ಲಾಕ್ ಇದೆ, ಗ್ರ್ಯಾಬ್ ಹ್ಯಾಂಡಲ್. ಆ್ಯಂಡ್ ಇಲ್ಲಿ ಮೇಲೆ ನೋಡಿದ್ರೆ ORVMನ ಕಂಟ್ರೋಲರ್ ಇದೆ. ಇಲ್ಲಿಂದ ನೀವು ಅಡ್ಜಸ್ಟ್ ಮಾಡ್ಕೋಬೋದು, ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ORVMs ಕೊಟ್ಟಿದ್ದಾರೆ. ಔಟ್ಸೈಡ್ ರೇರ್ ವ್ಯೂ ಮಿರರ್, ಜೊತೆಗೆ ಬಾಟಲ್ ಹೋಲ್ಡರ್, ಮ್ಯಾಪ್ ಪಾಕೆಟ್ ಇದೆ. ಆ್ಯಂಡ್ ಇಲ್ಲಿ ಸ್ಪೀಕರ್ನ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಜೊತೆಗೆ ಹಿಂದೆ ಡೋರಲ್ಲಿ ತೋರಿಸ್ತೆ ಅಲ್ವಾ, ಅದೇ ಥರ ಲೈಟ್ ಇಲ್ಲೂ ಕೊಟ್ಟಿದ್ದಾರೆ. ಆ್ಯಂಡ್ ಈ ಗಾಡಿನಲ್ಲಿ ಅಡ್ವೆಂಚರ್ ಎಕ್ಸ್ಪ್ರೆಸ್ನಲ್ಲಿ ಪವರ್ಡ್ ಸೀಟ್ಸ್ ಬರುತ್ತೆ ನೋಡಿ, ಕಂಟ್ರೋಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಫ್ರಂಟ್ ಆ್ಯಂಡ್ ಬ್ಯಾಕ್ ಮೂವ್ ಮಾಡ್ಬೋದು, ಜೊತೆಗೆ ಹೈಟ್ನ ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ರಿಕ್ಲೈನ್ ಆಂಗಲ್ನ ಸೆಟ್ ಮಾಡ್ಕೋಬೋದು. ಟೋಟಲ್ ಆಗಿ 6 ವೇ ಪವರ್ಡ್ ಸೀಟ್ಸ್ ಬರುತ್ತೆ. ಆ್ಯಂಡ್ ಕಂಫರ್ಟಬಲ್ ಆಗಿದೆ. ಸೈಡ್ ಸಪೋರ್ಟ್ ಜೊತೆಗೆ ಬಾಲ್ಸ್ಟರ್ಸ್ ಏನಿದೆ ಅದಾಗಿರ್ಬೋದು, ಪ್ರತಿಯೊಂದೂ ಒಳ್ಳೆ ಸಪೋರ್ಟ್ ಕೊಡ್ತಾ ಇದೆ. ಇದರೊಳಗೆ ಕೂತ್ಕೊಂಡ್ಬಿಟ್ರೇ ಒಳ್ಳೆ ಮಜಾ. ಸೊ ನಾನು ಪ್ರತಿ ಸಲ ಹೇಳೋದಿದ್ದೇನೆ, ಟಾಟಾ ಗಾಡಿಗಳಲ್ಲಿ ಕೂತ್ಕೊಂಡು ಮೂವ್ ಮಾಡಿದ್ರೆ ನಮಗೆ ಫೀಲ್ ಆಗೋದು ಒಂದು ಟ್ಯಾಂಕರ್ನ ಮೂವ್ ಮಾಡ್ತೀವಿ ಅನ್ನೋ ಥರ. ಸೊ ಆ ಥರನೇ ಹ್ಯಾರಿಯರು. ಸಫಾರಿಗಿಂತ ನನಗೆ ಜಾಸ್ತಿ ಹ್ಯಾರಿಯರ್ ಇಷ್ಟ ಆಗುತ್ತೆ ಡ್ರೈವ್ ಮಾಡೋದಕ್ಕೆ. ಇನ್ನು ಸ್ಟೇರಿಂಗ್ ವೀಲ್ ಇಂಟೀರಿಯರಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಒಂದು ಪ್ರಾಪರ್ 5 ಸೀಟರ್ ಪ್ರೀಮಿಯಂ ಮಿಡ್ ಸೈಜ್ SUV ತೊಗೋತಾ ಇದ್ದೀರಾ ಅಂತಂದರೆ ನಿಮ್ಗೆ ಆಪ್ಷನ್ ಇರೋದು ಒಂದು ಹ್ಯಾರಿಯರ್, ಅದನ್ನು ಬಿಟ್ಟರೆ ಕಾಂಪಸ್ ಸಿಗುತ್ತೆ. ಇನ್ನು ಅಲ್ಕಜಾರ್ ಅದೆಲ್ಲ ನಿಮಗೆ 6 ಸೀಟರ್ 7 ಸೀಟರ್ ಆಪ್ಷನ್, ಅದು ಸಫಾರಿಗೆ ಹೋಗ್ಬಿಡುತ್ತೆ. ಬಟ್
ಇರೋ ಎರಡು ಗಾಡಿನಲ್ಲಿ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಫೀಚರ್ ಲೋಡೆಡ್ ಜೊತೆಗೆ ಸೇಫ್ಟಿನೂ ಚೆನ್ನಾಗಿರೋದಂದ್ರೆ ಅದು ಹ್ಯಾರಿಯರ್ ಮಾತ್ರ. ಅದರಲ್ಲೂ ಕೂಡ ಇಲ್ಲಿರುವಂಥ ಗಾಡಿ ನಾವು ರಿವ್ಯೂ ಮಾಡ್ತಾ ಇರುವಂಥ ಗಾಡಿ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 19,34,000. ಸೊ ಆನ್ ರೋಡ್ ಪ್ರೈಸ್ ನಿಮ್ಗೆ ಅರೌಂಡ್ ಒಂದು 24-25 ಒಳಗೆ ಬರುತ್ತೆ. ಸೊ ಈ ಪ್ರೈಸ್ ರೇಂಜಲ್ಲಿ ಇವನ್ ನೀವು ಕ್ರೆಟಾಗಿ ಹೋಗ್ಬೋದು. ಬಟ್ ಸ್ಟಿಲ್ ಕ್ರೆಟಾಗೂ ಇದಕ್ಕೂ ಕಂಪೇರ್ ಮಾಡಿದಾಗ ಇಂಜಿನ್ ಪರ್ಫಾರ್ಮೆನ್ಸ್ ಸ್ಪೇಸ್ ಜೊತೆಗೆ ಬಿಗ್ಗರ್ ಗಾಡಿ ಸಿಗುತ್ತೆ ನಿಮಗೆ. ಸೊ ಗಾಡಿ ಸೈಜ್ ದೊಡ್ಡದಾಗಿದೆ, ಒಳಗೆ ಸ್ಪೇಸ್ ಚೆನ್ನಾಗಿರುತ್ತೆ, ಪವರ್ಫುಲ್ ಇಂಜಿನ್ ಇದೆ, ಹಾಗಾಗಿ ಪವರ್ ಟಾರ್ಕ್ ಚೆನ್ನಾಗಿರುತ್ತೆ ಆ್ಯಂಡ್ ಟೆರೈನ್ ಮೋಡ್ಸ್ ಕೂಡ ಸಿಗುತ್ತೆ. ಎಂಥ ರೋಡ್ ಆದರೂ ಆಗಿರಲಿ, ಎಷ್ಟೇ ದೂರ ಆಗಲಿ ಆರಾಮಾಗಿ ಕೂತ್ಕೊಂಡು ಟ್ರಾವೆಲ್ ಮಾಡ್ಬೋದು. ಅದೇ ನೀವೇನಾದರೂ ಕ್ರೆಟಾಗಿ ಹೋಗ್ತಾ ಇದ್ದೀರಾ ಅಂದರೆ ಅದರಲ್ಲಿ ಸಿಗೋದು ನಿಮಗೆ 1.5 ಲೀಟರ್ ಡೀಸೆಲ್ ಇಂಜಿನ್. ಬಟ್ ಅದರ ಪವರ್ 115 PS ಏನೋ ಇದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ ಆಯಿತು. ಇದರಲ್ಲಿ 170 PS ಬರುತ್ತೆ. ಸೊ ಹಾಗಾಗಿ ಪ್ರೈಸ್ ಪಾಯಿಂಟಲ್ಲಿ ನೋಡಿಕೊಂಡ್ರೆ ನೀವು ಹ್ಯಾರಿಯರ್ಗಾದರೂ ಹೋಗ್ಬೋದು, ಅಡ್ವೆಂಚರ್ ಎಕ್ಸ್ಪ್ರೆಸ್ಗೆ, ಅಥವಾ ಸಫಾರಿ ಅಡ್ವೆಂಚರ್ ಎಕ್ಸ್ಪ್ರೆಸ್ಗಾದರೂ ಹೋಗ್ಬೋದು. ಸೊ ಸಫಾರಿದು ರಿವ್ಯೂ ಏನಿದೆ ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ, ಇದರಲ್ಲೇ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಇದನ್ನೇ ಸ್ವಲ್ಪ ಲೆಂತಿ ಆಗಿರೋದ್ರಿಂದ ಸೆಕೆಂಡ್ ಪಾರ್ಟಲ್ಲಿ ನಾನು ಸಫಾರಿದು ಶೂಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಮಿಸ್ ಮಾಡದೆ ನೋಡಿ ಏನೆಲ್ಲ ಕೊಟ್ಟಿದ್ದಾರೆ ಅಡ್ವೆಂಚರ್ ಎಕ್ಸ್ಪ್ರೆಸ್ನಲ್ಲಿಂದ ತೋರಿಸ್ತೀನಿ. ಇನ್ನು ಸ್ಟೇರಿಂಗ್ ವೀಲ್ ನೋಡಿ, 4 ಸ್ಪೋಕ್ ಸ್ಟೇರಿಂಗ್ ವೀಲ್ ಬರುತ್ತೆ, ಲೆದರ್ ರ್ಯಾಪ್ ಮಾಡಿದ್ದಾರೆ ಇದರಲ್ಲಿ. ಜೊತೆಗೆ ಟಾಟಾ ಲೋಗೋ ಇಲ್ಯುಮಿನೇಷನ್ ಇದೆ, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿರೋದು ಆಟೋಮೆಟಿಕ್ ವೇರಿಯಂಟ್. ಸೊ ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ಈ ಗಾಡಿನಲ್ಲಿ ಪೆಡಲ್ ಶಿಫ್ಟರ್ಸ್ ಕೊಟ್ಟಿದ್ದಾರೆ ನೋಡಿ. ಆ್ಯಂಡ್ ಸ್ಟೇರಿಂಗ್ ವೀಲ್ನ ಬ್ಯಾಕ್ ಸೈಡಲ್ಲಿ ಟಾಗಲ್ ಸ್ವಿಚ್ ಏನಿದೆ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಅಂದರೆ ಟ್ರಯಲ್ ಸೆನ್ಸ್ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ಲೆಫ್ಟ್ ಸೈಡ್ನಲ್ಲಿ ಆಕ್ವಾ ಸೆನ್ಸ್ ವೈಪರ್ಸ್, ಅಂದರೆ ರೈನ್ ಸೆನ್ಸಿಂಗ್ ವೈಪರ್ಸ್ಗೆ ಬೇಕಿರುವಂಥ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸ್ಟೇರಿಂಗ್ ವೀಲ್ನ 2 ವೇನಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಹೇಗೆ ಅಂತೀರಾ ನೋಡಿ, ಟಿಲ್ಟ್ ಇದೆ, ಜೊತೆಗೆ ಟೆಲಿಸ್ಕೋಪಿಗೂ ಕೊಟ್ಟಿದ್ದಾರೆ. 10.25 ಇಂಚ್ ಇರುವಂಥ ಕಂಪ್ಲೀಟ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಪ್ಯಾನಲ್ ಇದೆ. ತುಂಬಾನೇ ಡಾಟಾ ತೋರಿಸುತ್ತೆ ಇದರಲ್ಲಿ ನೋಡಿ. ಈ ಕಡೆ ಪಾರ್ಕಿಂಗ್ ಅಂತ ತೋರಿಸ್ತಾ ಇದೆ, ಸ್ಪೀಡ್ ಆಗಿರ್ಬೋದು, ಓಡೋಮೀಟರ್ ಆಗಿರ್ಬೋದು, ಜೊತೆಗೆ ಟ್ರಿಪ್ ಎ, ಟ್ರಿಪ್ ಪಿ ಆ್ಯಂಡ್ ಏಡಾಸ್ಗೆ ರಿಲೇಟ್ ಆಗಿರುವಂಥ ಪ್ರತಿಯೊಂದು ಡಾಟಾ ನೋಡ್ಬೋದು. ಆ್ಯಂಡ್ ಈವನ್ ಇದರಲ್ಲಿ ಇನ್ಬಿಲ್ಟ್ ನ್ಯಾವಿಗೇಷನ್ ಬರೋದ್ರಿಂದ ಅದನ್ನು ಕೂಡ ಇಲ್ಲೇ ನೋಡ್ಬೋದು ನೋಡಿ. ಟ್ರಿಪ್ ಇನ್ಫೋ, ಡ್ರೈವರ್ ಅಸಿಸ್ಟ್ ಅಂದರೆ ಏಡಾಸ್ಗೆ ರಿಲೇಟ್ ಆಗಿರೋದು, ವೆಹಿಕಲ್ ಇನ್ಫೋ ನೋಡ್ಬೋದು. ನ್ಯಾವಿಗೇಷನ್ ಏನು ಕೊಟ್ಟಿದ್ದಾರೆ ಅದನ್ನು ನೀವು ಈ ಸಿಸ್ಟಮ್ಗೆ ಹಾಕೊಂಡಾಗ ಅದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಲ್ಲೇ ನೋಡಿಕೊಂಡು ಡ್ರೈವ್ ಮಾಡ್ಬೋದು. ಹೆಡ್ಸಪ್ ಡಿಸ್ಪ್ಲೇ ಇಲ್ಲ ಈ ಗಾಡಿನಲ್ಲಿ, ಬಟ್ ಸ್ಟಿಲ್ ನಮ್ಮ ಐ ಲೆವೆಲ್ಗಿಂತ ಸ್ವಲ್ಪ ಕೆಳಗಿರೋದ್ರಿಂದ ಈಸಿಯಾಗಿ ನೋಡ್ಕೊಂಡು ಡ್ರೈವ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಇನ್ನು ಪುಷ್ ಸ್ಟಾರ್ಟ್ ಬಟನ್ ಬಂದು ರೈಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ AC ವೆಂಟ್ಸ್ ಜೊತೆಗೆ ಸಾಫ್ಟ್ ಟಚ್ ಲೆದರ್ ಏನಿದೆ ಅದನ್ನು ಈವನ್ ಡ್ಯಾಶ್ ಬೋರ್ಡಲ್ಲೂ ಕೊಟ್ಟಿರೋದು ನೋಡ್ತಾ ಇರ್ಬೋದು. ಆ್ಯಂಡ್ ಮೇಲೆ ನೋಡಿದ್ರೆ 10.25 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಚೆನ್ನಾಗಿದೆ. ಫ್ಲೋಟಿಂಗ್ ಟೈಪ್ನಲ್ಲಿ ಕೊಟ್ಟಿದ್ದಾರೆ. ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ ಪ್ಲೇ ಜೊತೆಗೆ ತುಂಬಾ ಸೆಟ್ಟಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ವಾಯ್ಸ್ ಅಸಿಸ್ಟ್ ಬರುತ್ತೆ, ಜೊತೆಗೆ ಸರೌಂಡ್ ವ್ಯೂ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಟಾಪ್ ವ್ಯೂ ತೋರಿಸ್ತಾ ಇದೆ, ಟೈಲ್ ಗೇಟ್ ಓಪನ್ ಆಗಿದೆ ಅನ್ಕೊಂತೀನಿ, ಅದಕ್ಕೆ ಇಲ್ಲಿ ವ್ಯೂ ತೋರಿಸ್ತಾ ಇಲ್ಲ. ಸೊ ಇದು ಲೆಫ್ಟ್ ವ್ಯೂ, ರೈಟ್ ವ್ಯೂ, ಫ್ರಂಟ್ ವ್ಯೂ, ಜೊತೆಗೆ 3D ವ್ಯೂ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಫುಲ್ ಕಾರನ್ನೇ ತೋರಿಸ್ತಾ ಇದೆ. ಇಲ್ಲಿ ವಾಯ್ಸ್ ಕಮಾಂಡ್ ಯೂಸ್ ಮಾಡಿಕೊಂಡು ಡ್ರೈವ್ ಮಾಡಬೇಕಾದ್ರೆ ನೀವು ಸನ್ರೂಫ್ನ ಓಪನ್ ಮಾಡ್ಬೋದು. ಹೇಗೆ ಅಂತೀರಾ ನೋಡಿ, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಏನಿದೆ ಇದನ್ನು ಪ್ರೆಸ್ ಮಾಡಿದ್ರೆ ಓಪನ್ ಸನ್ರೂಫ್. ಸೊ ಓಪನ್ ಸನ್ರೂಫ್ ಅಂತ ಹೇಳಿದ್ರೆ ಸಾಕು, ಡ್ರೈವ್ ಮಾಡಬೇಕಾದ್ರೆ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ ನೋಡಿ. ವಾಯ್ಸ್ ಕಮಾಂಡ್ ಕೂಡ ಬಂತು, ಜೊತೆಗೆ ನೀವು ಬಟನ್ ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲಪ್ಪ ಡ್ರೈವ್ ಮಾಡಬೇಕಾದ್ರೆ ನನಗೆ ಕೈ ಎತ್ತಕ್ಕಾಗಲ್ಲ ಅಂದರೆ ವಾಯ್ಸ್ ಕಮಾಂಡ್ ಯೂಸ್ ಮಾಡಿ ಇವನ್ ಕ್ಲೋಸ್ ಕೂಡ ಮಾಡ್ಬೋದು ನೋಡಿ. ಕ್ಲೋಸ್ ಸನ್ರೂಫ್. ಓಕೆ, ಕ್ಲೋಸಿಂಗ್. ಸೊ ಡ್ರೈವ್ ಮಾಡಬೇಕಾದ್ರೆ ಈ ಥರ ಫೀಚರ್ಗಳು ಕನ್ವೀನಿಯಂಟ್ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ನಿಮ್ಗೇನು ಅನ್ನಿಸ್ತು ಇದ್ರ ಬಗ್ಗೆ? ಈಗಂತೂ ಎಲ್ಲ ಗಾಡಿಗಳಲ್ಲಿ ಕೊಡ್ತಾ ಇದ್ದಾರೆ, ಹೌದು. ಇವನ್ ನೀವು ನೆಕ್ಸಾನ್ಗೆ ಹೋದ್ರೂ ಕೊಡ್ತಾರೆ, ಕರೂನಲ್ಲೂ ವಾಯ್ಸ್ ಕಮಾಂಡ್ ಇದೆ. ಸೊ ಹ್ಯಾರಿಯರಲ್ಲಿ ಇಲ್ಲ ಅಂದರೆ ನಡೆಯುತ್ತಾ? ಸೊ ಅದಕ್ಕೋಸ್ಕರನೇ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಡಿಜಿಟಲ್ ಬಟನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲೇನು ನೋಡ್ತಿದ್ದೀರಾ, ಕಂಪ್ಲೀಟಾಗಿ AC ಯೂನಿಟ್ಗೆ ರಿಲೇಟ್ ಆಗಿರುವಂಥ ಬಟನ್ಸ್ ಇದೆ. ಹಜಾರ್ಡ್ ಲ್ಯಾಂಪ್ ಸ್ವಿಚ್ ಇದೆ, ಟೇಲ್ಗೇಟ್ ರಿಲೀಸ್ ಮಾಡೋದಕ್ಕೆ ಬಟನ್, ಜೊತೆಗೆ ಸೆಂಟ್ರಲ್ ಲಾಕಿಂಗ್ ಸ್ವಿಚ್, 360 ವ್ಯೂ ನೋಡೋದಕ್ಕೆ ಇಲ್ಲೂ ಒಂದು ಸಪ್ರೇಟಾಗಿ ಆಪ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಫ್ಯಾನ್ ಸ್ಪೀಡ್ ಕಂಟ್ರೋಲರ್ ಆ್ಯಂಡ್ ಟೆಂಪ್ರೇಚರ್ ಕಂಟ್ರೋಲರ್ ಕೊಟ್ಟಿದ್ದಾರೆ. ಹಾಗೆ ಬಾಟಮಿಗೆ ಹೋದರೆ ಇಲ್ಲಿ ಒಂದು USB ಪೋರ್ಟ್ ಇದೆ, ಜೊತೆಗೆ ಒಂದು C ಟೈಪ್ ಪೋರ್ಟ್ ಕೊಟ್ಟಿದ್ದಾರೆ. 45 ವ್ಯಾಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಮೊಬೈಲ್ ಬೇಗ ಚಾರ್ಜ್ ಆಗುತ್ತೆ, ಜೊತೆಗೆ ಮೊಬೈಲ್ ಇಡೋದಕ್ಕೆ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಗಾಡಿನಲ್ಲೂ ಅಡ್ವೆಂಚರ್ ಎಕ್ಸ್ಪ್ರೆಸ್ನಲ್ಲೂ ಕೂಡ ನಿಮಗೆ ಟೆರೈನ್ ಮೋಡ್ಸ್ ಬರುತ್ತೆ. ನಾರ್ಮಲ್, ವೆಟ್ ಮತ್ತು ರಫ್ ಮೋಡ್ಸ್ ಅಂತ ಬರುತ್ತೆ. ಅದನ್ನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೋದು ನೋಡಿ. ನಾರ್ಮಲಲ್ಲಿದೆ, ಟರ್ನ್ ಮಾಡಿದ್ರೆ ವೆಟ್ ಮೋಡಿಗೆ ಹೋಯ್ತು, ಮತ್ತೆ ಟರ್ನ್ ಮಾಡ್ತೀನಿ, ರಫ್ ರೋಡ್ ಮೋಡ್ is activated. ಸೊ ಕಾರೇ ಹೇಳ್ಬಿಡುತ್ತೆ ಯಾವ ಮೋಡಿಗೆ ಸ್ವಿಚ್ ಆಯಿತು ಅಂತ. ಆ್ಯಂಡ್ ಅದರ ಜೊತೆ ಡ್ರೈವ್ ಮೋಡ್ಸ್ ಕೂಡ ಬರುತ್ತೆ. ನಾರ್ಮಲಾಗಿ ನೀವು ಇಂಜಿನ್ ಸ್ಟಾರ್ಟ್ ಮಾಡಿದ್ರೆ ಸಿಟಿ ಮೋಡಲ್ಲಿ ಇರುತ್ತೆ. ಈ ಬಟನ್ ಪ್ರೆಸ್ ಮಾಡಿದ್ರೆ ಎಕಾನಮಿ ಡ್ರೈವ್ ಮೋಡ್ ಆಕ್ಟಿವೇಟೆಡ್. ಎಸ್. ಆ್ಯಂಡ್ ಈ ಬಟನ್ ಪ್ರೆಸ್ ಮಾಡಿದ್ರೆ ಸ್ಪೋರ್ಟ್ ಡ್ರೈವ್ ಮೋಡ್ ಆಕ್ಟಿವೇಟೆಡ್. ಓಕೆ. ಆ್ಯಂಡ್ ಲ್ಯಾಂಡ್ ರೋವರ್ನ ಗೇರ್ ಶಿಫ್ಟರ್ನು ಕೂಡ ಡಿರೈವ್ ಮಾಡಿಬಿಟ್ಟಿದ್ದಾರೆ ನೋಡಿ. ಸೊ ಮೋನೋಸ್ಟೇಬಲ್ ಗೇರ್ ಶಿಫ್ಟರ್ ಕೊಟ್ಟಿದ್ದಾರೆ. ಇಲ್ಲಿರೋದು ಆಟೋಮೆಟಿಕ್ ವೇರಿಯಂಟ್. 6 ಸ್ಪೀಡ್ ಟಾರ್ಕ್ ಕನ್ವರ್ಟರ್ ಬರುತ್ತೆ. ಸೊ ಈಸಿಯಾಗಿ ಶಿಫ್ಟ್ ಮಾಡಿಬಿಡ್ಬೋದು. ಆ್ಯಂಡ್ ಹ್ಯಾಂಡಿಯಾಗಿದೆ ಇದು. ಜೊತೆಗೆ ಇಲ್ಲಿ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ, ಆಟೋ ಹೋಲ್ಡ್ ಫಂಕ್ಷನ್ ಕೂಡ ಇದೆ. ಆ್ಯಂಡ್ ಇಲ್ಲಿ 2 ಕಪ್ ಹೋಲ್ಡರ್ಸ್, ಟೋಟಲ್ ಆಗಿ 3 ಇದೆ. ಬಟ್ ನಾರ್ಮಲ್ ಆಗಿ 2 ಇಡ್ಬೋದು ಅಥವಾ 1 ಇಡ್ಬೋದು. ಆ್ಯಂಡ್ ಸ್ಲೈಡಬಲ್ ಆಮ್ರೆಸ್ಟ್ ಕೊಟ್ಟಿದ್ದಾರಾ? ಇಲ್ಲ, ಫಿಕ್ಸ್ಡ್ ಇದೆ. ಇದರ ಕೆಳಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಜೊತೆಗೆ ಒಂದು 12 ವೋಲ್ಟ್ ಪೋರ್ಟ್ ಇದೆ.
USB ಪೋರ್ಟ್ ಮತ್ತು ಸಿ ಟೈಪ್ ಪೋರ್ಟ್ ಕೂಡ ಇದೆ. ಟೋಟಲ್ ಆಗಿ 3 USB ಪೋರ್ಟ್ 3 ಸಿ ಟೈಪ್ ಪೋರ್ಟ್ ಕೊಟ್ಟಿದ್ದಾರೆ. ಇನ್ನು ಗ್ಲೋ ಬಾಕ್ಸ್ ನೋಡಿ ಸ್ಪೇಷಿಯಸ್ ಆಗಿದೆ, ಟ್ರೇ ಕೂಡ ಕೊಟ್ಟಿದ್ದಾರೆ. ಟ್ಯಾಬ್ಲೆಟ್ ಏನಾದರೂ ಇದ್ದರೆ ಆರಾಮಾಗಿ ಇಡ್ಬೋದು. ಸಣ್ಣ ಪುಟ್ಟ ಐಟಮ್ಸ್ ಏನು ಸಿಕ್ಕಾಪಟ್ಟೆ ಐಟಮ್ಸ್ ಇದರೊಳಗೆ ಇಡೋಷ್ಟು ಸ್ಪೇಸ್ ಇದೆ. ಇನ್ನು ಕೋ ಡ್ರೈವರ್ಗೆ ಅಂದರೆ ಈ ಕಡೆ ಸೀಟಲ್ಲಿ ಕೂರೋಂಥವ್ರಿಗೆ ಒಂದು ರಿಟ್ರಾಕ್ಟಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್ ಮಿಸ್ ಆಗಿದೆ. ಡ್ರೈವರ್ ಸನ್ವೈಸರ್ನಲ್ಲಿ ಇಲ್ಲೂ ಕೂಡ ಟಿಕೆಟ್ ಹೋಲ್ಡರ್ ಮಿಸ್ ಆಗಿದೆ. ಏನಕ್ಕೆ ಮಿಸ್ ಮಾಡಿದ್ರು ಗೊತ್ತಿಲ್ಲ. ದೊಡ್ಡ ಫೀಚರ್ ಕೊಟ್ಟು ಇಲ್ಲಿ ಬೇಕಿರುವಂಥ ಮೇನ್ ಫೀಚರ್ಗಳನ್ನ ಮಿಸ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಮ್ಯಾನ್ಯುಯಲಿ ಸ್ವಿಚಿಂಗ್ IRVM ಬರುತ್ತೆ, ಡಿಮ್ಮಿಂಗ್ IRVM, ಬಟ್ ಆಟೋಮೆಟಿಕ್ ಡಿಮ್ಮಿಂಗ್ IRVM ಬರೋದಿಲ್ಲ. ಮ್ಯಾನ್ಯುಯಲ್ಗೆ ನಾವು ಸ್ವಿಚ್ ಮಾಡ್ಕೋಬೇಕಾಗತ್ತೆ. ಮೈಕ್ನ ಪ್ಲೇಸ್ಮೆಂಟ್ ಬರುತ್ತೆ. ಪ್ಯಾಸೆಂಜರ್ ಏರ್ ಬ್ಯಾಗ್ ಆನ್ ಆಗಿದೆಯೋ ಅಥವಾ ಆಫ್ ಆಗಿದೆಯೋ ಇಲ್ಲಿಂದ ನಾವು ನೋಡ್ಕೋಬಹುದು. ಜೊತೆಗೆ ಫ್ರಂಟಲ್ಲಿ ಕ್ಯಾಬಿನ್ ಲ್ಯಾಂಪ್ ಏನು ಬೇಕು ರೀಡಿಂಗ್ ಲ್ಯಾಂಪ್ ಇಲ್ಲಿಂದ ಆನ್ ಆಫ್ ಮಾಡ್ಕೋಬಹುದು. ಜೊತೆಗೆ ಈ ಬಟನ್ ಪ್ರೆಸ್ ಮಾಡಿಕೊಂಡು ನಾವು ಸನ್ರೂಫ್ನ ಆಪರೇಟ್ ಮಾಡ್ಬೋದು, ಅಂದರೆ ಪ್ಯಾನೋರಾಮಿಕ್ ಸನ್ರೂಫ್ನ. ಆ್ಯಂಡ್ ಮುಂದೆ ಕೂರುವಂಥ ಇಬ್ಬರಿಗೆ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ ಬರುತ್ತೆ. ಸೊ ಹಾಗೆ ನಾನು ಹಿಂದೆ ನೋಡಿ ಇಲ್ಲಿದೆ, ಇದನ್ನು ಎಳ್ಕೊಂಡು ಮೇಲೆ ಕೆಳಗೆ ಆಡಿಸಿದ್ರೆ ಹೈಟ್ ಅಡ್ಜಸ್ಟ್ ಆಗುತ್ತೆ. ಜೊತೆಗೆ ನಾನು ಕೂತಿರೋಂಥ ಸೀಟಿಗೆ ಲಂಬರ್ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ, ಇದನ್ನು ನಾನು ಟರ್ನ್ ಮಾಡಿದ್ರೆ ಇಲ್ಲಿ ಸೆಂಟ್ರಲ್ಲಿ ನನ್ನ ಸ್ಪೈನಲ್ಗೆ ಏನು ಬೇಕಿರುತ್ತಲ್ವಾ ಸಪೋರ್ಟು ಅದು ವೇರಿ ಆಗುತ್ತೆ. ಅದು ನೋಡೋದ್ರಿಂದ ನಿಮಗೆ ಗೊತ್ತಾಗಲ್ಲ, ಬಟ್ ಕೂತ್ಕೊಂಡಾಗ ನಿಮಗೆ ಫೀಲ್ ಆಗುತ್ತೆ. ಇಷ್ಟೆಲ್ಲ ಹೇಳಿದ ಮೇಲೆ ಕೀ ಫಾಬ್ ತೋರಿಸಿಲ್ಲ ಅಂದರೆ ಆಗುತ್ತಾ? ಅದೇ ಹಳೆ ಕೀ ಫಾಬ್ನ ಕೊಟ್ಟಿದ್ದಾರೆ. ಲಾಕ್ ಅನ್ಲಾಕ್, ಫಾಲೋ ಮಿ ಹೋಮ್ ಮತ್ತು ಟೈಲ್ ಗೇಟ್ ರಿಲೀಸರ್ ಇದೆ. ಸೇಮ್ ನನ್ನ ನೆಕ್ಸಾನಲ್ಲಿ ಏನಿದೆ ಅದೇ ಥರ ಕೊಟ್ಟಿದ್ದಾರೆ. ಸೊ Harrier.EV ಕೀ ಫಾಬ್ ಚೇಂಜ್ ಆಗಿದೆ, ಚೆನ್ನಾಗಿದೆ, ತುಂಬಾ ಫಂಕ್ಷನಾಲಿಟೀಸ್ ಇದೆ. ಸೊ ಅದೇ ಥರ ಈ ಹ್ಯಾರಿಯರ್ಗೂ ಅಥವಾ ಸಫಾರಿಗೂ ಕೀ ಫಾಬ್ ಚೇಂಜ್ ಆದರೆ ತುಂಬ ಚೆನ್ನಾಗಿರುತ್ತೆ. ಗಾಡಿ ಏನೋ ತುಂಬ ಪ್ರೀಮಿಯಮ್ ಆಗಿದೆ, ಅದೇ ಥರ ಕೀ ಫಾಬ್ ಕೂಡ ಪ್ರೀಮಿಯಮ್ ಇಲ್ಲ ಅಂತ ಹೇಳೋದಿಲ್ಲ, ಈಗಿನ ಕಾಲಕ್ಕೆ ತಕ್ಕಾಗೆ ಅಪ್ಡೇಟ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ನು ಹ್ಯಾರಿಯರ್ ಆಗಿರ್ಬೋದು ಸಫಾರಿ ಆಗಿರ್ಬೋದು ಎರಡರಲ್ಲೂ 2 ಲೀಟರ್ ಕ್ರಯೋಟೆಕ್ ಡೀಸೆಲ್ ಇಂಜಿನ್ ಬರುತ್ತೆ. ಆ್ಯಂಡ್ ಪವರ್ ಬಂದು 170 PS ಆ್ಯಂಡ್ ಟಾರ್ಕ್ ಬಂದು 350 Nm ಇದೆ. ಎರಡರಲ್ಲೂ ನಿಮಗೆ 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನು ಸಿಗುತ್ತೆ, 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಕೂಡ ಸಿಗುತ್ತೆ. ಆ್ಯಂಡ್ ಆವ್ರೇಜ್ ಕ್ಲೈಮ್ ಬೇಡ, ಸೊ ನಾರ್ಮಲಿ ನಿಮಗೆ 12 to 14 ಅಂತೂ ಸಿಗುತ್ತೆ. ಆ್ಯಂಡ್ ಹೆವಿ ಪವರ್ಫುಲ್ ಇಂಜಿನ್ ಜೊತೆಗೆ ಹೆವಿ ಸ್ಪೇಷಿಯಸ್ ಜೊತೆಗೆ ಬಲ್ಕಿಯರ್ ಗಾಡಿ ಕೂಡ ಹೌದು. ಆ್ಯಂಡ್ ಪ್ರೈಸ್ ಪಾಯಿಂಟ್ 18,99,000ಕ್ಕೆ ಅಡ್ವೆಂಚರ್ ಎಕ್ಸ್ ಮಾಡೆಲ್ ಸಿಗುತ್ತೆ ಹ್ಯಾರಿಯರ್ನಲ್ಲಿ. ಸೊ ಎಕ್ಸ್ ಪ್ಲಸ್ಗೆ ಹೋಗಬೇಕು ಅಂತಂದರೆ 19,34,000 ಆಗುತ್ತೆ. ಸೊ ನಿಯರ್ಲಿ ಎಕ್ಸಿಂದ ಎಕ್ಸ್ ಪ್ಲಸ್ಸಿಗೆ ನಿಮಗೆ 35,000 ಡಿಫ್ರೆನ್ಸ್ ಬರುತ್ತೆ. ಎಕ್ಸ್ ಪ್ಲಸ್ಸಲ್ಲಿ ಟೋಟಲಾಗಿ ಎಲ್ಲ ಫೀಚರ್ಸ್ನು ಲೋಡ್ ಮಾಡಿದಾರಲ್ವಾ. ಎಕ್ಸಲ್ಲಿ ಏನು ಬರೋಲ್ಲ ಅಂತ ನೋಡಿದ್ರೆ ಎಕ್ಸ್ನಲ್ಲಿ ನಿಮಗೆ ರೇರ್ ಡಿಸ್ಕ್ ಬ್ರೇಕ್ನ ರಿಮೂವ್ ಮಾಡಿದ್ದಾರೆ. ಏಡಾಸ್ ಬರೋದಿಲ್ಲ ಈ ಗಾಡಿನಲ್ಲಿ, ನಿಮಗೆ ಏಡಾಸ್ ಸಿಗುತ್ತೆ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಸಿಗುತ್ತೆ ಈ ಗಾಡಿನಲ್ಲಿ, ಆದರೆ ಎಕ್ಸ್ನಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಸಿಗೋದಿಲ್ಲ. ಸೊ ಇಷ್ಟು ಟಾಟಾ ಹ್ಯಾರಿಯರ್ ಅಡ್ವೆಂಚರ್ ಎಕ್ಸ್ ಪ್ಲಸ್ನ ಬಗ್ಗೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಸೇಫ್ಟಿ ಬಗ್ಗೆ ನಾನೇನು ಎಕ್ಸ್ಟ್ರಾ ಮಾತಾಡೋದೇ ಬೇಕಾಗಿಲ್ಲ. ಟಾಟಾ ಅಂದರೆ ಬಿಲ್ಡ್ ಕ್ವಾಲಿಟಿ, ಟಾಟಾ ಅಂದರೆ ಸೇಫ್ಟಿ ಅಂತ ಎಲ್ರಿಗೂ ಗೊತ್ತಿದೆ. ಇಷ್ಟು ಹೇಳ್ತಾ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ಗಾಡಿ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇದೇ ಥರ ಕಂಟೆಂಟ್ಗೋಸ್ಕರ ನಮ್ಮ ಕಾರ್ಟೆ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಸ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಯಾವ ವಿಡಿಯೋ ಹೇಳಿ? ಇಲ್ಲಿದೆ ಅಲ್ಲ ಸಫಾರಿ, ಅದ್ರ ಬಗ್ಗೆ ಮತ್ತೆ ಸಿಗೋಣ. ಬಾಯ್ ಬಾಯ್.